ನಮಸ್ಕಾರ ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಈ ವರ್ಷ ಬಿಎಡ್ಗೆ ಪ್ರವೇಶವನ್ನು ಪಡೀತಾ ಇದ್ದೀವಿ. ಆದರೆ ಬಿಎಡ್ಗೆ ಪ್ರವೇಶವನ್ನು ಪಡೆದ ನಂತರ ತಿಳ್ಕೊಳ್ಬೇಕಾಗಿರುವಂತಹ ಅತ್ಯಂತ ಪ್ರಮುಖ ವಿಷಯ, ಬಿಎಡ್ ನಲ್ಲಿ ವಿಷಯಗಳು ಹೇಗಿರ್ತಾವೆ, ಯಾವ ಯಾವ ವಿಷಯಗಳಿರ್ತಾವೆ, ನಾವು ಡಿಗ್ರಿನಲ್ಲಿ ಓದಿ ತರನೇ ಇರುತ್ತಾ ಅಥವಾ ಇಲ್ಲಿ ಯಾವ ತರಹದ ವಿಷಯಗಳಿರ್ತಾವೆ, ಪ್ರಾಕ್ಟಿಕಲ್ಸ್ ಹೇಗಿರ್ತವೆ, ಥಿಯರಿ ಎಕ್ಸಾಮ್ಗಳು ಹೇಗಿರ್ತವೆ, ಆಪ್ಷನಲ್ ಸಬ್ಜೆಕ್ಟ್ಗಳು ಯಾವ್ದಿರ್ತವೆ, ಯಾವ ಆಧಾರದ ಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಗಳನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಬಿಎಡ್ ಅಂತಂದ್ರೆ ಇಲ್ಲಿರುವಂತಹ ವಿಷಯಗಳು ಯಾವ ಆಧಾರದ ಮೇಲೆ ಮಾರ್ಪಟ್ಟಿರುತ್ತವೆ ಅಥವಾ ಯಾವ ಆಧಾರದ ಮೇಲೆ ಅವುಗಳನ್ನ ಡಿಸೈನ್ ಮಾಡಿರ್ತಾರೆ ಕೋರ್ಸ್ಗಳನ್ನ, ಅಥವಾ ಸಿಲೆಬಸ್ ಅನ್ನ ಯಾವ ಆಧಾರದ ಮೇಲೆ ಡಿಸೈನ್ ಮಾಡಿರ್ತಾರೆ ಅನ್ನುವಂತಹ ಕೆಲವೊಂದಿಷ್ಟು ಮೂಲಭೂತ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಕೊಳ್ಳುತ್ತೆ ಯಾವಾಗ ನಾವು ಬಿಎಡ್ಗೆ ಪ್ರವೇಶವನ್ನ ಪಡಿತೀವಿ. ಆ ಸಂದರ್ಭದಲ್ಲಿ ಈ ಕುರಿತು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಆ ಒಂದು ಗೊಂದಲ ನಿಮಗೆ ಮುಂದೆ ಎದುರಾಗಬಾರದು ಅಂತ ಹೇಳಿ ಕಡ್ಡಾಯವಾಗಿ ಎಲ್ಲರೂ ತಿಳ್ಕೊಳ್ಳಬೇಕಾದಂತಹ ವಿಷಯವನ್ನ ಮುಂಚಿತವಾಗಿನೇ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಸಂಪೂರ್ಣವಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಅಧಿಕೃತ ಬ್ರೌಷರ್ನೊಂದಿಗೆ ಅಥವಾ ಈ ಒಂದು ಕೈಪಿಡಿಯೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಈ ವಿಡಿಯೋದಲ್ಲಿ ನಾನು BA ಮೇಲಾದ್ರೂ ನೀವು ಬಿಎಡ್ ಅಡ್ಮಿಷನ್ ತಗೊಂಡಿರಿ, BSc ಮೇಲಾದ್ರೂ ತಗೊಂಡಿರಿ, ಬಿಕಾಮ್ ಮೇಲಾದ್ರೂ ತಗೊಂಡಿರಿ ಅಥವಾ PG ಕೋರ್ಸ್ಗಳ ಮೇಲಾದ್ರೂ ತಗೊಂಡ್ರಿ, ಬಟ್ ಯಾವುದೇ ಒಂದು ಸಂಯೋಜನೆಯಿಂದ ನೀವು ಬಿಎಡ್ಗೆ ಪ್ರವೇಶವನ್ನು ಪಡೆದಾಗ ಇಲ್ಲಿರುವಂತಹ ವಿಷಯಗಳು ಹೇಗಿರ್ತವೆ, ಹೇಗೆ ಬದಲಾವಣೆ ಆಗ್ತಾ ಹೋಗ್ತವೆ ಸಂಯೋಜನೆಯಿಂದ ಸಂಯೋಜನೆಗೆ ಅನ್ನೋದನ್ನ, ಮತ್ತು ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳು ಇರ್ತವೆ ಎಲ್ಲರಿಗೂ, ಆ ವಿಷಯಗಳ ಎಲ್ಲ ಒಂದು ಸಮಗ್ರ ಮಾಹಿತಿಯನ್ನ ಸೆಮಿಸ್ಟರ್ 1ರಿಂದ 4ರವರೆಗೂ ಕೂಡ ಅದೇ ಒಂದು ಸ್ಪೆಸಿಫಿಕ್ ಆದಂತಹ ಬ್ರೌಷರ್ನ ಒಂದು ಮಾಹಿತಿಯನ್ನೇ ಆಧಾರವಾಗಿ ಇಟ್ಕೊಂಡು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೇರವಾಗಿ ಮೊದಲನೇ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ಏನು ಅಂತಂದ್ರೆ ಯಾವ ಆಧಾರದ ಮೇಲೆ ವಿಷಯಗಳು ಇಲ್ಲಿ ರೆಡಿ ಆಗಿರ್ತವೆ ಅಥವಾ ಯಾವ ಆಧಾರದ ಮೇಲೆ ವಿಷಯಗಳನ್ನ ಇಲ್ಲಿ ನಮಗೆ ಸ್ಟಡಿ ಮಾಡ್ಲಿಕ್ಕೆ ಇಟ್ಟಿರ್ತಾರೆ, ವಿಷಯಗಳ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಬಿಎಡ್ ಅನ್ನ ನಾವು ಒಂದು ಶಿಕ್ಷಕರ ತರಬೇತಿ ಕೋರ್ಸ್ ಅಂತ ಕರಿತೀವಿ. ಇದನ್ನ ಟೀಚರ್ಸ್ ಎಜುಕೇಶನ್ ಕೋರ್ಸ್ ಅಂತ ಕೂಡ ಕರಿತೀವಿ ಅಥವಾ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಬೋಧನೆ ಮತ್ತು ಕಲಿಕೆ ಎರಡು, ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಅಂತ ಏನ್ ಕರಿತೀವಿ, ಆ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನೇ ನಾವಿಲ್ಲಿ ಕಾಣ್ತೀವಿ. ಯಾವ ರೀತಿಯಾಗಿ ಟೀಚ್ ಮಾಡಬೇಕು, ಯಾವ ರೀತಿಯಾಗಿ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಬೋಧನೆ ಪರಿಣಾಮಕಾರಿಯಾಗಿ ಹೇಗಿರಬೇಕು, ಕ್ರಿಯೇಟಿವಿಟಿಯನ್ನ ಹೇಗೆ ಉಪಯೋಗಿಸಬೇಕು, ಸೈಕಾಲಜಿಕಲಿ ನಾವು ಯಾವ ಯಾವ ಕ್ರಮಗಳನ್ನು ತೆಗೆದುಕೊಂಡ್ರೆ ನಮ್ಮ ಕಲಿಕೆ ಅಥವಾ ಬೋಧನೆ ಪರಿಣಾಮಕಾರಿಯಾಗುತ್ತೆ, ಇತ್ಯಾದಿ ಕೆಲವೊಂದಿಷ್ಟು ವಿಷಯಗಳು ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ ನಾವು ಈ ಕೋರ್ಸ್ ಅನ್ನ ಟೀಚರ್ಸ್ ಎಜುಕೇಶನ್ ಕೋರ್ಸ್ ಅಥವಾ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ಕರಿತೀವಿ. ಇದನ್ನು ಒಂದು ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಅಥವಾ ಕೋರ್ಸ್ ಅಂತ ಕರೀತಾ ಇರೋದ್ರಿಂದ ಇಲ್ಲಿ ನಾವು ಟೀಚ್ ಮಾಡ್ಲಿಕ್ಕೆ ಏನ್ ಬೇಕು ಮತ್ತು ಮಕ್ಕಳು ಕಲೀಲಿಕ್ಕೆ ಏನ್ ಬೇಕು ಇದೇ ಆಧಾರದ ಮೇಲೆ ಹೆಚ್ಚಿನ ಒಂದು ಕೇಂದ್ರೀಕರಣವನ್ನು ಮಾಡಿರ್ತಾರೆ. ಉದಾಹರಣೆಗೆ ನೋಡ್ರಿ, ಯಾವ ವಿಷಯಗಳಿರ್ತವೆ ಸಾಮಾನ್ಯವಾಗಿ ಅಂತಂದ್ರೆ ಸೈಕಾಲಜಿ ಅಂದ್ರೆ ಮನೋವಿಜ್ಞಾನ, ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ, ಜ್ಞಾನ ಮತ್ತು ಪಠ್ಯಕ್ರಮ ನಾಲೆಜ್ ಅಂಡ್ ಕರಿಕ್ಯುಲಮ್, ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್, ಆಮೇಲೆ ಎಜುಕೇಶನ್ ಹೇಗೆಲ್ಲ ಬೆಳೆದ್ ಬಂತು ಅನ್ನುವಂಥದ್ದು. ಸೊ ಇತ್ಯಾದಿ ಕೆಲವೊಂದಿಷ್ಟು ಈ ಒಂದು ಟೀಚಿಂಗ್ ಲೈನ್ಗೆನೆ ಹೋಗ್ಬೇಕಾಗಿರೋದ್ರಿಂದ ಬಿಎಡ್ ಅಂತ ಅನ್ನೋದು ಒಂದು ಪೂರ್ವ ತಯಾರಿ ಹಂತ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಅಥವಾ ಎಲ್ಲ ಕಲಿಕೆಗಳನ್ನ ನಾವಿಲ್ಲಿ ನೋಡ್ತೀವಿ. ಕೆಲವು ವಿಷಯಗಳು ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೆ ಸೇಮ್ ಇರ್ತವೆ. ಪ್ರಶಿಕ್ಷಣಾರ್ಥಿಗಳು ಅನ್ನುವಂತಹ ಒಂದು ಹೊಸ ಪದವನ್ನು ಉಪಯೋಗ ಮಾಡಿದೆ. ಇದೇನೋ ಹೊಸ ಪದ ಬಂತು ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಬಿಎಡ್ಗೆ ಅಡ್ಮಿಷನ್ ಅಂತ ನಿಮ್ಮನ್ನು ಕರೆಯೋದು ಹಾಗೇನೆ, ಪ್ರಶಿಕ್ಷಣಾರ್ಥಿಗಳು ಅಂತ ಕರೀತಾರೆ. ಯಾರು ಬಿಎಡ್ ಓದ್ತಾ ಇರ್ತಾರೆ, ಯಾರು ಬಿಎಡ್ ವಿದ್ಯಾರ್ಥಿಗಳಿರ್ತಾರೆ, ನಿಮ್ಗೆ ವಿದ್ಯಾರ್ಥಿಗಳು ಅಂತ ಕರೆಯುವುದಿಲ್ಲ. ಅಂದ್ರೆ ನಮಗೆ ವಿದ್ಯಾರ್ಥಿಗಳು ಅಂತ ಕರೆಯುವುದಿಲ್ಲ, ನಮ್ಗೆ ಕರೆಯುವುದು ಏನಂತಂದ್ರೆ ಪ್ರಶಿಕ್ಷಣಾರ್ಥಿಗಳು ಅಂತ ಕರೀತಾರೆ. ಅಂದ್ರೆ ಇದು ಒಂದು ರೀತಿ ನಿಕಟಪೂರ್ವ ಸೇವಾ ತರಬೇತಿ ಅಥವಾ ನಿಕಟಪೂರ್ವ ಒಂದು ಶಿಕ್ಷಕರ ತರಬೇತಿ ಅಂತ ಕೂಡ ಹೇಳ್ಬಹುದು. ಸೊ ಬಿಎಡ್ ವಿದ್ಯಾರ್ಥಿಗಳನ್ನ ಪ್ರಶಿಕ್ಷಣಾರ್ಥಿಗಳು ಅಂತ ಕರೀತಾರೆ. ಅಂದ್ರೆ BA BSc ಬಿಕಾಮ್ ನವರಿಗೆ ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳಿರ್ತವೆ. ಅಂದ್ರೆ ಕೆಲವೊಂದಿಷ್ಟು ಎಲ್ಲರೂ ಕಲಿಬೇಕು, ಕೆಲವೊಂದಿಷ್ಟು ಐಚ್ಛಿಕ ವಿಷಯಗಳಿರ್ತವೆ. ಎರಡು ವಿಷಯಗಳನ್ನ ಪೆಡಾಗೋಜಿ 1 ಅಂಡ್ ಪೆಡಾಗೋಜಿ 2 ಅಂತ ಕರಿತೀವಿ. ಆ ಒಂದು ಬೋಧನಾಶಾಸ್ತ್ರದ ವಿಷಯಗಳಿರ್ತವೆ, ಅವು ಮಾತ್ರ ವ್ಯತ್ಯಾಸ ಆಗ್ತಾ ಹೋಗ್ತವೆ BA ದವರಿಗೆ, ಬಿಕಾಮ್ ಅವರಿಗೆ, BSc ದವರಿಗೆ. ಇನ್ನುಳಿದಂತೆ ಎಲ್ಲಾ ವಿಷಯಗಳು ಎಲ್ಲರಿಗೂ ಸೇಮ್. ಇಲ್ಲಿ ಯಾವುದು BA ಬಿಕಾಮ್ BSc ಅನ್ನುವಂತಹ ಭೇದ ಭಾವ ಇಲ್ವೇ ಇಲ್ಲ. ಎಲ್ಲರೂ ಸೇಮ್ ಕಲಿತೀವಿ, ಸೇಮ್ ಎಕ್ಸಾಮ್ ಬರೀತೀವಿ. ಸೊ ಅದೇ ತರ ಇರುತ್ತೆ. ಎರಡು ವಿಷಯಗಳು ಮಾತ್ರ 2ನೇ ವರ್ಷಕ್ಕೆ ಅಂದ್ರೆ 3ನೇ ಸೆಮ್ನಿಂದ ಮಾತ್ರ ಸ್ಪೆಸಿಫಿಕ್ ವಿಷಯಗಳು ಬರ್ತವೆ. ಸೊ ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡ್ರಿ. ಇನ್ನು 4 ಸೆಮಿಸ್ಟರ್ ವಿಷಯಗಳನ್ನ ನೋಡ್ತಾ ಹೋಗೋಣ ನಾವು.
B.Ed ಒಂದು 2 ವರ್ಷದ ಕೋರ್ಸ್ ಆಗಿರೋದ್ರಿಂದ ಒಟ್ಟು 4 ಸೆಮಿಸ್ಟರ್ಗಳನ್ನ ನಾವಿಲ್ಲಿ ಕಾಣ್ತೀವಿ. ಡಿಗ್ರಿನಲ್ಲಿ 6 ಸೆಮ್ ಇತ್ತು, PG ನಲ್ಲಿ ಕೂಡ 4 ಇತ್ತು. ಅದೇ ತರ B.Ed ನಲ್ಲೂ ಕೂಡ 4 ಸೆಮಿಸ್ಟರ್ಗಳನ್ನ ಕಾಣ್ತೀವಿ. 4 ಸೆಮಿಸ್ಟರ್ಗಳಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಿದ್ರೂ ಕೂಡ ಒಂದೊಂದು ವಿಷಯಗಳು ಹಿಂದಿನ ಸೆಮಿಸ್ಟರ್ನ ವಿಷಯಗಳಿಗೆ ಕನೆಕ್ಷನ್ ಅನ್ನ ಹೊಂದಿರ್ತವೆ. ಸೊ ಹಾಗಾಗಿ ಇಲ್ಲಿ 4 ಸೆಮಿಸ್ಟರ್ಗಳಲ್ಲಿ ಇರುವಂತಹ ಎಲ್ಲ ವಿಷಯಗಳು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಹೊಂದಿರುವಂತಹ ವಿಷಯಗಳು. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ವಿಶ್ವವಿದ್ಯಾಲಯಗಳಿಗೆ ಅನುಸಾರವಾಗಿ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಈ ವಿಷಯಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಅಂದ್ರೆ ಸ್ಲೈಟ್ ಡಿಫರೆನ್ಸ್ ಇರ್ತವೆ, ಜಾಸ್ತಿ ಏನಿಲ್ಲ. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಎಜುಕೇಶನ್ ಇನ್ ಕಂಟೆಂಪರರಿ ಇಂಡಿಯಾ ಅನ್ನುವಂತಹ 2ನೇ ಸೆಮಿಸ್ಟರ್ ನ ವಿಷಯವನ್ನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ 1ನೇ ಸೆಮಿಸ್ಟರ್ ನಲ್ಲೇ ಕಲಿಸಬಹುದು ಅಥವಾ 4ನೇ ಸೆಮಿಸ್ಟರ್ ನಲ್ಲಿ ಕೂಡ ಕಲಿಸಬಹುದು. ಆದ್ರೆ ನೆನಪಿರ್ಲಿ, ಇಲ್ಲೇನು ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ, ಈ ಎಲ್ಲ ವಿಷಯಗಳು ಕೂಡ ಸಾಮಾನ್ಯವಾಗಿ B.Ed ನಲ್ಲಿ ಇರಲೇಬೇಕಾದಂತಹ ಒಂದು ವಿಷಯಗಳಾಗಿರ್ತವೆ. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಪೇಪರ್ ಹೆಚ್ಚು ಕಡಿಮೆ ಆಗಿರುತ್ತೆ, ಅಥವಾ ಸೆಮಿಸ್ಟರ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಅಥವಾ ಹೆಸರಿನಲ್ಲಿ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಆದ್ರೆ ಆ ಎಲ್ಲ ವಿಷಯಗಳು ಕೂಡ ಒಂದೇ ಆಗಿರ್ತವೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕು. ಒಟ್ಟಾರೆಯಾಗಿ B.Ed ನಲ್ಲಿರುವಂತಹ ಸಾಮಾನ್ಯ ವಿಷಯಗಳು ಏನು, ಸಾಮಾನ್ಯವಾಗಿ ನಮ್ಗೆ ಸಿಗುವಂತಹ ವಿಷಯಗಳು ಏನು ಅನ್ನೋದರ ಒಂದು ಮಾಹಿತಿಯನ್ನ ಇದು ಒಳಗೊಂಡದೆ. ಮೊದಲನೇ ಸೆಮಿಸ್ಟರ್ಗೆ ನಾವು ಕಾಲಿಡ್ತಾ ಇದೀವಿ. ಮೊದಲ ಸೆಮಿಸ್ಟರ್ ನಲ್ಲಿ ಏನೇನು ವಿಷಯಗಳಿರ್ತವೆ, ಎಷ್ಟು ಥಿಯರಿ ಇರ್ತವೆ, ಎಷ್ಟು ಪ್ರಾಕ್ಟಿಕಲ್ಸ್ ಇರ್ತವೆ, ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಸೆಮಿಸ್ಟರ್ ನಲ್ಲಿ ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಥವಾ BA, BCom, BSc ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರಿಗೂ ಸೇಮ್ ಸಬ್ಜೆಕ್ಟ್ ಸೇಮ್ ಬರೆಯುವುದೇ, ಎಲ್ಲರಿಗೂ ಸೇಮ್ ಸ್ಟಡಿ ಮಟೀರಿಯಲ್. ಡಿಗ್ರಿನಲ್ಲಿ ಹೆಂಗೆ IC ಬರೀತಿದ್ವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಸಾಮಾನ್ಯ ಪೇಪರ್ ಎಲ್ಲರೂ ಬರೀತಿದ್ವಿ. BA, BCom, BSc, BBA, BCA, ಇಂಜಿನಿಯರಿಂಗ್ ದವ್ರು ಕೂಡ ಬರೆದ್ರು. ಸೊ ಹಂಗ ಈ ಒಂದು ವಿಷಯ ಏನದಾವ ಮೊದಲನೇ ಸೆಮಿಸ್ಟರ್ದು ಇವು ಎಲ್ಲರಿಗೂ ಸೇಮ್ ಇರ್ತಾವ. ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. BA, BCom, BSc ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಮಟೀರಿಯಲ್ಸ್, ಎಲ್ಲರೂ ಒಂದೇ ಒಂದು ಪರೀಕ್ಷೆನ ಬರೀತೀವಿ. ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಮಾಧ್ಯಮ ಬೇರೆ ಆಗಬಹುದು. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅನ್ನೋದನ್ನ ಬಿಟ್ರೆ ಇನ್ನುಳಿದದ್ದು ಎಲ್ಲವೂ ಸೇಮ್ ಇರ್ತದೆ. ನೀವು ಕನ್ನಡ ಮೀಡಿಯಂ ತಗೊಂಡಿದ್ರೆ ಕನ್ನಡದಾಗ ಎಕ್ಸಾಮ್ ಬರೀರಿ, ಇಂಗ್ಲಿಷ್ ಮೀಡಿಯಂ ತಗೊಂಡಿದ್ರೆ ಇಂಗ್ಲಿಷ್ ಮೀಡಿಯಂದಾಗ ಎಕ್ಸಾಮ್ ಬರೀರಿ. ಯಾವ ಯಾವ ವಿಷಯಗಳು ಅಂತ ಫಸ್ಟ್ ನೋಡೋಣ. ಮೊದಲನೇ ಸೆಮಿಸ್ಟರ್ಗೆ 4 ಪೇಪರ್ಗಳು ಇರ್ತಾವ. 4 ಪೇಪರ್ ಯಾವ್ಯಾವ್ದು ಅಂತಂದ್ರೆ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್ ಅನ್ನುವಂಥದ್ದು ಮೊದಲನೇದ್ದು. 2ನೇ ಪೇಪರ್ ಫಿಲಾಸಫಿಕಲ್ ಅಂಡ್ ಸೋಷಿಯಾಲಜಿಕಲ್ ಬೇಸಿಸ್ ಆಫ್ ಎಜುಕೇಶನ್ ಅನ್ನೋದು. 3ನೇದ್ದು ಎಜುಕೇಶನಲ್ ಟೆಕ್ನಾಲಜಿ ಅನ್ನೋದು. 4ನೇದ್ದು ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಅಂಡ್ ಪೆಡಾಗೋಜಿ ಅಂತ ಬರ್ತಾವ. ಅಂದ್ರ ಇಲ್ಲಿ ನೀವು ಸೈನ್ಸ್ ಅವರಾಗಿದ್ರಿ ಅಂದ್ರೆ ಸೈನ್ಸ್ ಅಂತ ಬರ್ತೈತಿ, ಕಾಮರ್ಸ್ ಅವರಾಗಿದ್ರಿ ಅಂದ್ರೆ ಕಾಮರ್ಸ್ ಅಂತ ಬರ್ತೈತಿ, ಆರ್ಟ್ಸ್ ಅವರಾಗಿದ್ರಿ ಅಂದ್ರೆ ಸಮಾಜ ವಿಜ್ಞಾನ ಅಂತ ಬರ್ತೈತಿ. 4ನೇದ್ರೊಳಗೆ ಪೇಪರ್ 1, ಪೇಪರ್ 2, ಪೇಪರ್ 3, C1, C2, C3 ಅಂತ ಏನ್ ಕಾನ್ಸಾಕತ್ತೋ ನಿಮ್ಗೆ ಅವೆಲ್ಲರಿಗೂ ಸೇಮ್ ಕಾಮನ್ ಇರ್ತಾವ. 4ನೇದು PDCA 1 and 2 ಅಂತ ಏನೈತಿ. ನೀವು BCom ಮೇಲೆ ಬಂದಿದ್ರಿ ಅಂದ್ರೆ ಕಾಮರ್ಸ್ ಅಂಡ್ ಲ್ಯಾಂಗ್ವೇಜ್ ಇರ್ತೈತಿ. ಮತ್ತೆ ಸೈನ್ಸ್ ಮೇಲೆ ಬಂದಿದ್ರಿ ಅಂದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇರ್ತೈತಿ. ಅಂಡ್ ಇಂಪಾರ್ಟೆಂಟ್, ನೀವು ಆರ್ಟ್ಸ್ ಮೇಲೆ ಅಥವಾ BA ಮೇಲೆ ಬಂದಿದ್ರಿ ಅಂತಂದ್ರೆ ಲ್ಯಾಂಗ್ವೇಜ್ ಅಂಡ್ ಸೋಷಿಯಲ್ ಸೈನ್ಸ್ ಅಂತ ಇರ್ತೈತಿ. ಕ್ಲಿಯರ್ ಆತು ಅಂತ ಅನ್ಕೊಂತೇನ. ಇವಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಇರ್ತಾವ ಅಂತಂದ್ರ ಥಿಯರಿ 80 ಮಾರ್ಕ್ಸ್ ಇರ್ತಾವ, 20 ಇಂಟರ್ನಲ್ ಇರ್ತಾವ, ಟೋಟಲ್ 100 ಮಾರ್ಕ್ಸ್ ಇರ್ತಾವ. ಇದನ್ ಬಿಟ್ಟ 4 ಪ್ರಾಕ್ಟಿಕಲ್ಸ್ ಇರ್ತಾವ. 4 ಪ್ರಾಕ್ಟಿಕಲ್ಸ್, ಒಂದೊಂದು ಪ್ರಾಕ್ಟಿಕಲ್ಗೆ 50 ಮಾರ್ಕ್ಸ್ ಇರ್ತಾವ. ಸೊ 200 ಮಾರ್ಕ್ಸ್ ಇಲ್ಲೇ ಆಯ್ತು. 50ಕ್ಕೆ ನೀವು ಎಷ್ಟು ತಗೊಂತೀರಿ ಅವುಗಳನ್ನು ಕೂಡ ಕೌಂಟ್ ಮಾಡ್ತಾರೆ ರಿಸಲ್ಟ್ ಗೆ. ICT ಬೇಸಿಕ್ ಅನ್ನುವಂಥದ್ದು, ಲ್ಯಾಂಗ್ವೇಜ್ ಅಕ್ರಾಸ್ ಸಬ್ಜೆಕ್ಟ್ ಅನ್ನುವಂಥದ್ದು, ಸೈಕೋ ಸೋಷಿಯಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅನ್ನುವಂಥದ್ದು, ಮೈಕ್ರೋ ಟೀಚಿಂಗ್ ಅಂಡ್ ಇಂಟಿಗ್ರೇಷನ್, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಮೈಕ್ರೋ ಟೀಚಿಂಗ್ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ ಒಳಗಿನ ಒಂದು 5-6 ವಿಡಿಯೋ ಅದಾವ. ಇಂಟ್ರೊಡಕ್ಷನ್ ಸ್ಕಿಲ್ಲು, ಎಕ್ಸ್ಪ್ಲನೇಷನ್ ಸ್ಕಿಲ್ಲು, ಕ್ವಶನ್ ಆಫ್ ಸ್ಕಿಲ್ ಆಫ್ ಕ್ವಶನಿಂಗು, ಈ ರೀತಿ ಇದೆ. ಬೇರೆ ಬೇರೆ ಆದಂತಹ ಸ್ಕಿಲ್ಗಳು ಬರ್ತಾವ. ಮತ್ತೆ ನಾವು ವಿಡಿಯೋಗಳನ್ನ ಮುಂದಿನ ದಿನದೊಳಗೆ ನಿಮ್ B.Ed ಸ್ಟಾರ್ಟ್ ಆಯ್ತು ಅಂದ್ರೆ ಹಂಚ್ಕೊಳ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ ಸೆಮಿಸ್ಟರ್ ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಒಟ್ನ 4 ಪೇಪರ್ ಇರ್ತಾವ. 4 ಪೇಪರ್ದೊಳಗೆ ಹೆಂಗಿರ್ತೈತಿ ಅಂತಂದ್ರ 1, 2, 3, C1, C2, C3 ಎಲ್ಲರಿಗೂ ಸೇಮ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನವರಿಗೆ. 4ನೇದು C1 and 2 ಅಂತ ಇರ್ತೈತಿ. ಇಲ್ಲಿ 1ನೇ ಸೆಮಿಸ್ಟರ್ ನ 4ನೇ ಪೇಪರ್ನಾಗ ಏನಿರ್ತೈತಿ ಅಂತಂದ್ರ ನೀವು ಯಾವ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರಿ ಅದರದ್ದು ಬೇಸ್ ಮೇಲೆ ಒಂದು ಕ್ವಶನ್ ಇರ್ತೈತಿ. ಈಗ BCom ಮೇಲೆ ಬಂದಿದ್ರಿ ಅಂದ್ರೆ ಕಾಮರ್ಸ್ ಮತ್ತು ಲ್ಯಾಂಗ್ವೇಜ್ ಅಂತ ಇರ್ತೈತಿ. ಸೈನ್ಸ್ ಮೇಲೆ ಬಂದಿದ್ರಿ ಸೈನ್ಸ್ ಮ್ಯಾಥ್ಸ್ ಇರ್ತೈತಿ. ಆರ್ಟ್ಸ್ ಮೇಲೆ ಬಂದಿದ್ರಿ BA ಮೇಲೆ ಬಂದಿದ್ರಿ ಅಂದ್ರೆ ಸಮಾಜ ವಿಜ್ಞಾನ ಮತ್ತು ಭಾಷೆ ಲ್ಯಾಂಗ್ವೇಜ್ ಅಂತ ಒಂದಿರ್ತೈತಿ, ಸೋಷಿಯಲ್ ಸೈನ್ಸ್ ಅಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಅದು 40 ಮಾರ್ಕ್ಸಿಗೆ 2 ಬರೀತೀವಿ ನಾವು. ಸೋಷಿಯಲ್ ಸೈನ್ಸ್ 40, ಲ್ಯಾಂಗ್ವೇಜ್ 40 ಮಾರ್ಕ್ಸಿಗೆ, ಕಾಮರ್ಸ್ 40 ಮಾರ್ಕ್ಸಿಗೆ, ಲ್ಯಾಂಗ್ವೇಜ್ 40 ಮಾರ್ಕ್ಸಿಗೆ, ಸೈನ್ಸ್ ಅವರು ಸೈನ್ಸ್ 40 ಮಾರ್ಕ್ಸಿಗೆ, ಮ್ಯಾಥ್ಸ್ 40 ಮಾರ್ಕ್ಸಿಗೆ. ಈ ರೀತಿಯಾಗಿ ಅವರು ಪತ್ರಿಕೆಗಳನ್ನ ಬರೀತಾರೆ. ಸೊ ಮೊದಲನೇ ಸೆಮಿಸ್ಟರ್ ಕ್ಲಿಯರ್ ಆಯ್ತು ಅನ್ಕೋತೀನಿ. 2ನೇ ಸೆಮಿಸ್ಟರ್ಗೆ ಹೋಗೋಣ. ಈಗ ಸೆಕೆಂಡ್ ಸೆಮಿಸ್ಟರ್ದೊಳಗೆ ಹೆಂಗಿರ್ತದೆ ಅಂತಂದ್ರೆ ಸೆಕೆಂಡ್ ಸೆಮಿಸ್ಟರ್ದೊಳಗೆ ಅಲ್ಲಿ ಅಟ್ಲೀಸ್ಟ್ ನೀವು ಒಂದು ಪೇಪರ್ ಆದ್ರೂ ನಿಮ್ಗೆ ಸಂಬಂಧಪಟ್ಟದ್ದು ಅಂದ್ರೆ ಪೆಡಾಗಜಿ ಬರೀತಿದ್ರಿ. ಈ ಕಾಮರ್ಸ್ ಅವರು ಕಾಮರ್ಸ್ ಇಂಗ್ಲಿಷು, ಆರ್ಟ್ಸ್ ಅವರು ಸೋಷಿಯಲ್ ಸೈನ್ಸ್ ಇಂಗ್ಲಿಷು, ಸೈನ್ಸ್ ಅವರು ಸೈನ್ಸ್ ಮ್ಯಾಥ್ಸ್. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲ, ಸೆಕೆಂಡ್ ಸೆಮಿಸ್ಟರ್ನಾಗ ಎಲ್ಲರಿಗೂ ಸೇಮ್ ಸಬ್ಜೆಕ್ಟ್ ಅದಾವ. ಯಾವುದೇ ಒಂದು ಪೆಡಾಗಜಿಗಳು ಇರುವುದಿಲ್ಲ.
ಒಂದನೇದು ಲರ್ನಿಂಗ್ ಅಂಡ್ ಟೀಚಿಂಗ್ ಪ್ರೋಸೆಸ್, ಎರಡನೇದು ನಾಲೆಜ್ ಅಂಡ್ ಕರಿಕ್ಯುಲಮ್, ಮೂರನೇದು ಎಜುಕೇಶನ್ ಇನ್ ಕಂಟೆಂಪರರಿ ಇಂಡಿಯಾ, ನಾಲ್ಕನೇದು ಪೆಡಾಗೋಗಿಕ್ ಟೂಲ್ಸ್ ಟೆಕ್ನಿಕ್ಸ್ ಅಂಡ್ ಅಪ್ರೋಚಸ್ ಅನ್ನುವಂಥದ್ದು. ಸೊ 4 ಪತ್ರಿಕೆಗಳದಾವ, 4 ಪೇಪರ್ ಕೂಡ 80 ಮಾರ್ಕ್ಸ್ ಬರೆಯೋದು, 20 ಮಾರ್ಕ್ಸ್ ಇಂಟರ್ನಲ್ ಇರ್ತದ, ಟೋಟಲ್ 100 ಮಾರ್ಕ್ಸ್. ಇಲ್ಲಿ ಯಾವುದು ಪೆಡಾಗಜಿ ಇರುವುದಿಲ್ಲ. ಎರಡನೇ ಸೆಮಿಸ್ಟರ್ನಾಗ ಎಲ್ಲರೂ ಈಕ್ವಲ್, ಎಲ್ಲರೂ ಸೇಮ್ ಪೇಪರ್ ಅನ್ನ ಬರಿತೀವಿ, ಸೇಮ್ ಅಂಕಗಳು ಇರ್ತಾವ. ಇಲ್ಲೂ ಕೂಡ 4 ಪ್ರಾಕ್ಟಿಕಲ್ಸ್ ಅನ್ನ ಗಮನಿಸ್ತೀವಿ. ಮೊದಲನೇದು ಐಸಿಟಿ ಅಪ್ಲಿಕೇಶನ್ಸ್, ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್ ಪರ್ಸನಾಲಿಟಿ ಅಂಡ್ ಯೋಗ, ಮೂರನೇದು ಸಿಮ್ಯುಲೇಟೆಡ್ ಅಂಡ್ ಐಸಿಟಿ ಬೇಸ್ಡ್ ಲೆಸನ್ಸ್ ಅನ್ನುವಂಥದ್ದು, ನಾಲ್ಕನೇದು ಸ್ಕೂಲ್ ಲೆಸನ್ಸ್ ಅಂಡ್ ರಿಫ್ಲೆಕ್ಟಿವ್ ಡೈರಿ ಅಂತ ಅನ್ನುವಂಥದ್ದು. ಸೊ ಇಷ್ಟು ಎರಡನೇ ಸೆಮಿಸ್ಟರ್ ನಾಗ ಬರುವಂತಹ ವಿಷಯಗಳು. ಇವು ಪ್ರಾಕ್ಟಿಕಲ್ಸ್ ಎಲ್ಲ 50 ಮಾರ್ಕ್ಸ್ ಇರ್ತಾವ, ಥಿಯರಿ ಎಲ್ಲ 80 ಪ್ಲಸ್ 20 ಇರ್ತಾವ, ಅಂದ್ರೆ 20 ಇಂಟರ್ನಲ್ 80 ಥಿಯರಿ ಇರ್ತಾವ. ಸೊ ಫಸ್ಟ್ ಸೆಮ್ನಾಗ 4 ಸಬ್ಜೆಕ್ಟ್ ಇತ್ತು, 3 ಎಲ್ಲರಿಗೂ ಸೇಮ್ ಇತ್ತು, ಒಂದು ಮಾತ್ರ ಪೆಡಾಗಜಿ 1, 2 ಅಂತಿತ್ತು. ಅದರೊಳಗೆ ಕಾಮರ್ಸ್ನವ್ರಿಗೆ ಕಾಮರ್ಸ್ ಲ್ಯಾಂಗ್ವೇಜ್ ಇತ್ತು, ಆರ್ಟ್ಸ್ನವ್ರಿಗೆ ಸೋಷಿಯಲ್ ಸೈನ್ಸ್ ಲ್ಯಾಂಗ್ವೇಜ್ ಇತ್ತು, ಸೈನ್ಸ್ನವ್ರಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತ ಇತ್ತು. 40 ಮಾರ್ಕ್ಸ್ ಬರೀತೀವಿ ನಾವು ಅದನ್ನ, 10 ಮಾರ್ಕ್ಸ್ ಇಂಟರ್ನಲ್ ಇರ್ತದೆ. ಮತ್ತೊಂದು ಸೈನ್ಸ್ 40 ಮಾರ್ಕ್ಸ್, ಮ್ಯಾಥ್ಸ್ 40 ಮಾರ್ಕ್ಸ್, ಕಾಮರ್ಸ್ 40 ಮಾರ್ಕ್ಸ್, ಲ್ಯಾಂಗ್ವೇಜ್ 40 ಮಾರ್ಕ್ಸ್, ಸೋಷಿಯಲ್ ಸೈನ್ಸ್ 40 ಮಾರ್ಕ್ಸ್, ಲ್ಯಾಂಗ್ವೇಜ್ 40 ಮಾರ್ಕ್ಸ್. ಸೊ ಈ ರೀತಿಯಾಗಿರ್ತದೆ. ಸೆಕೆಂಡ್ ಸೆಮ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಲ್ಲಿ ಯಾವುದು ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಈಕ್ವಲ್. ಸೆಕೆಂಡ್ ಸೆಮ್ನಾಗ ಎಲ್ಲರೂ ಈಕ್ವಲ್. ಥರ್ಡ್ ಸೆಮಿಗೆ ಹೋಗೋಣ. ಈಗ ಮೂರನೇ ಸೆಮಿಸ್ಟರ್ನಾಗ ವಿಷಯಗಳು ಹೆಂಗಿರ್ತಾವ ಅಂತಂದ್ರೆ, ಇಲ್ಲೂ ಕೂಡ ಒಟ್ಟು 4 ವಿಷಯಗಳನ್ನ ನಾವು ಗಮನಿಸ್ತೇವೆ. 4 ವಿಷಯಗಳು ಅಂತಂದ್ರೆ C1, C2 ಆಮೇಲೆ ಪೆಡಾಗಜಿಗಳು ಬರ್ತಾವೆ ಇಲ್ಲಿ ಮೂರನೇ ಸೆಮ್ನಾಗ. ನಾ ಆಲ್ರೆಡಿ ಹೇಳಿದೆ ನಿಮ್ಗೆ. ಎರಡನೇ ವರ್ಷಕ್ಕೆ ನಾವು ಎಂಟರ್ ಆದ್ವಿ ಅಂದ್ರೆ ನಮ್ಮ ಸ್ಪೆಷಲೈಸೇಷನ್ ಸ್ಟಾರ್ಟ್ ಆಗ್ತಾವ. ಈಗ ಹೆಂಗ MBBS ನಾಗ 2 ವರ್ಷ ಆಗಿ 3 ಅಥವಾ 4ನೇ ವರ್ಷಕ್ಕೆ ಹೆಂಗ ಸ್ಪೆಷಲೈಸೇಷನ್ ಗಳು ಸ್ಟಾರ್ಟ್ ಆಗ್ತಾವ, ಸೊ ಹಂಗೆ ಇಲ್ಲಿ ನಮ್ಮ ಸ್ಪೆಷಲೈಸೇಷನ್ ಗಳು ಸ್ಟಾರ್ಟ್ ಆಗ್ತಾವ. ವಿಷಯದ ಸ್ಪೆಷಲೈಸೇಷನ್ ಗಳು, ಅವನ್ನ ಸ್ಪೆಸಿಫಿಕ್ ಫೆಡಾಗಜೀಸ್ ಅಂತ ಕರೀತಾರೆ, ನಿರ್ದಿಷ್ಟ ಬೋಧನಾ ವಿಷಯಗಳು ಅಂತ ಕರಿತೀವಿ ನಾವು. ಸೊ ಯಾವ್ಯಾವ ಇರ್ತಾವು ಅಂತಂದ್ರೆ, ಮೊದಲನೇ ವಿಷಯ ನೋಡ್ರಿ ಮೂರನೇ ಸೆಮ್ನಾಗ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಐತಿ, 80 ಮಾರ್ಕ್ಸ್ ಥಿಯರಿ ಐತಿ, 20 ಇಂಟರ್ನಲ್ ಐತಿ. ಎರಡನೇದು ಎಜುಕೇಶನಲ್ ಇವ್ಯಾಲ್ಯೂಯೇಷನ್ ಅಂತ ಐತಿ. ಸೊ ಎಜುಕೇಶನಲ್ ಇವ್ಯಾಲ್ಯೂಯೇಷನ್ ಮತ್ತೆ ಇನ್ಕ್ಲೂಸಿವ್ ಎಜುಕೇಶನ್ ಇವು ಎಲ್ಲರಿಗೂ ಸೇಮ್. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರಿಗೂ ಕೂಡ ಸೇಮ್ ವಿಷಯಗಳು, ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನು PDC 1 and 2 ಅಂತ ಬರ್ತಾವಿಲ್ಲಿ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಫೆಡಾಗಜಿ 1 and 2. ಇಲ್ಲಿ ಬಂತು ನೋಡ್ರಿ. ಏನಿವು ಸ್ಪೆಸಿಫಿಕ್ ಫೆಡಾಗಜಿ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಗಳಿವೆ. ಈಗ ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ, ಎಲ್ಲದಕ್ಕೂ ಒಂದೊಂದು ಉದಾಹರಣೆ ಹೇಳ್ತೀನಿ. BA, BCom, BSc ಗೆ ನೋಡ್ರಿ, ಗಮನವಿಟ್ಟು ಕೇಳ್ರಿ. ನಾನು BA ಮಾಡಿದೆ. ನಾ BA ನಲ್ಲಿ ಯಾವ್ಯಾವ ವಿಷಯ ತಗೊಂಡಿದ್ದೆ ಅಂದ್ರೆ ಆಪ್ಷನಲ್ ಇಂಗ್ಲಿಷ್, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್. ಅದರ ಆಧಾರದ ಮೇಲೆ B.Ed ನಲ್ಲಿ 2 ವಿಷಯಗಳನ್ನ ನಾವು ತಗೋಬೇಕಾಗಿರ್ತೈತಿ. ಸೊ ನಾನ್ ಡಿಗ್ರಿನಾಗ ಮಾಡಿದಂತಹ ವಿಷಯಗಳ ಆಧಾರದ ಮೇಲೆ ನಾನು B.Ed ನಲ್ಲಿ ತಗೊಂಡಂತಹ ವಿಷಯಗಳು ಯಾವ್ಯಾವುದು ಅಂದ್ರೆ ಆಪ್ಷನಲ್ ಇಂಗ್ಲಿಷ್, ಹಿಸ್ಟ್ರಿ ತಗೊಂಡೆ. ನನ್ನ ಫ್ರೆಂಡ್ ಒಬ್ರು ಏನ್ ಮಾಡಿದ್ರು ಅಂತಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ತಗೊಂಡಿದ್ರು ಡಿಗ್ರಿ ಒಳಗೆ. ಅವ್ರು B.Ed ಒಳಗೆ ಏನ್ ಮಾಡ್ತಾರ ಅಂತಂದ್ರೆ ಅವ್ರದ್ದು ಯಾವ್ದು ಲ್ಯಾಂಗ್ವೇಜ್ ಆಪ್ಷನಲ್ ಇಲ್ಲ. ಗಮನಿಸಿದ್ರಿ, ನಂದು ಆಪ್ಷನಲ್ ಇಂಗ್ಲಿಷ್ ಅಂತ ಹೇಳಿ ಒಂದು ಲ್ಯಾಂಗ್ವೇಜ್ ಆಪ್ಷನಲ್ ಆಗಿತ್ತು. ಬಟ್ ಅವ್ರದ್ದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇರೋದ್ರಿಂದ ಯಾವ್ದು ಲ್ಯಾಂಗ್ವೇಜ್ ಆಪ್ಷನಲ್ ಇಲ್ಲ. ಸೊ ಆ ಟೈಮ್ನಾಗ ನಾನು B.Ed ನಾಗ ಇಂಗ್ಲಿಷ್ ತಗೊಳಕ್ ಬರ್ತೈತಿ ಏನು ಅಂತ ಕೇಳಿದ್ರೆ ಖಂಡಿತ ಬರುದಿಲ್ಲ. ಯಾಕಂದ್ರೆ ಡಿಗ್ರಿ ಒಳಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿದಂತಹ ಲ್ಯಾಂಗ್ವೇಜ್ ಮಾತ್ರ ನೀವು B.Ed ದಾಗ ತಗೋತೀರಿ. ಬಟ್ ಕನ್ನಡವನ್ನ ನೀವು ತಗೋಬಹುದು, ನಿಮಗೆ ಕನ್ನಡವನ್ನ ಕೊಡ್ತಾರೆ, ಅದಕ್ಕೆ ಯಾವುದೇ ಒಂದು ಕಂಡೀಷನ್ ಇಲ್ಲ. ಕನ್ನಡ ವಿಷಯವನ್ನ ಕೊಡ್ತಾರೆ. ಅಂಡ್ ಇಂಪಾರ್ಟೆಂಟ್, ಅದ್ರ ಜೊತೆ ಹಿಸ್ಟ್ರಿ ಕೊಡ್ತಾರೆ. ಹಿಸ್ಟ್ರಿ ತಗೋಬಹುದು ಅಥವಾ ಜಾಗ್ರಫಿಯನ್ನ ತಗೋಬಹುದು. ನೀವು ಡಿಗ್ರಿನಲ್ಲಿ ಜಾಗ್ರಫಿ ಓದಿದ್ರೆ ಜಾಗ್ರಫಿ ತಗೋಬಹುದು, ಹಿಸ್ಟ್ರಿ ಓದಿದ್ರೆ ಹಿಸ್ಟ್ರಿಯನ್ನ ತಗೋಬಹುದು. ಆಪ್ಷನಲ್ ಇಂಗ್ಲಿಷ್ ಓದದೆ ನಾನು B.Ed ನಲ್ಲಿ ಇಂಗ್ಲಿಷ್ ತಗೊಂತೀನಿ ಅಂತಂದ್ರೆ ನೇಮಕಾತಿಯ ಸಂದರ್ಭದಲ್ಲಿ ನಿಮ್ಮನ್ನ ಪರಿಗಣಿಸಲಾಗುವುದಿಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂಡ್ ಕ್ಲಿಯರ್ ಇರ್ಲಿ. ಹಾಗಾಗಿ ನೀವು ಆಪ್ಷನಲ್ ಕನ್ನಡ ಓದಿದ್ರಿ ಅಂದ್ರೆ ಮತ್ತೆ B.Ed ನಾಗ ಕನ್ನಡ ಮತ್ತೆ ಹಿಸ್ಟ್ರಿ ತಗೋಬಹುದು. ಡಿಗ್ರಿನಾಗ ಆಪ್ಷನಲ್ ಇಂಗ್ಲಿಷ್ ಓದಿದ್ರಿ ಅಂದ್ರೆ ಮತ್ತೆ ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಅನ್ನ ತಗೋಬಹುದು ಆರ್ಟ್ಸ್ನವರು. ಇಲ್ಲಪ್ಪ ನಾನು ಡಿಗ್ರಿನಾಗ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಓದಿನಿ ಅಂತಂದ್ರೆ ಜಿಯೋಗ್ರಫಿ ಮತ್ತೆ ಕನ್ನಡ ತಗೋಬಹುದು ನೀವು. ಯಾರು ಆಪ್ಷನಲ್ ಇಂಗ್ಲಿಷ್ ಓದಿಲ್ಲ ಡಿಗ್ರಿದಾಗ, ಅವರು ನಿಮ್ಮ ಒಂದು ಹಿಸ್ಟ್ರಿ, ಜಿಯೋಗ್ರಫಿ ಜೊತೆಗೆ ಕನ್ನಡವನ್ನ ಕಡ್ಡಾಯವಾಗಿ ತಗೋಬೇಕಾಗ್ತೈತಿ. ಹಿಸ್ಟ್ರಿ ಅಥವಾ ಜಿಯೋಗ್ರಫಿಯನ್ನ ತಗೋಬೇಕು. ಜಿಯೋಗ್ರಫಿನೂ ಎಲ್ಲರೂ ತಗೊಳಕ್ ಬರಂಗಿಲ್ಲ, ಯಾರು ಜಿಯೋಗ್ರಫಿಯನ್ನ ಓದಿರ್ತಾರ ಅವ್ರು ಮಾತ್ರ ತಗೊಳಕ್ ಬರ್ತೈತಿ. ಹಿಸ್ಟ್ರಿ ಅಂತೂ ಎಲ್ಲರೂ ಓದಿರ್ತಾರೆ ಡಿಗ್ರಿ ಒಳಗ, ಹಿಸ್ಟ್ರಿ ಒಂದು ಕಾಮನ್ ಸಬ್ಜೆಕ್ಟ್. ಮತ್ತೆ ನೀವು ಹಿಸ್ಟ್ರಿ ಬೇಡ ನಾನು ಜಿಯೋಗ್ರಫಿ ತಗೋತೀನಿ ಅಂದ್ರೆ ಡಿಗ್ರಿನಾಗ ನೀವು ಜಿಯೋಗ್ರಫಿಯನ್ನ ಕಂಪಲ್ಸರಿ ಓದಿರ್ಬೇಕು ಆಪ್ಷನಲ್ ಸಬ್ಜೆಕ್ಟ್ ಗೆ, ಅಂದ್ರೆ ತಗೊಳಕ್ ಬರ್ತೈತಿ, ಇಲ್ಲಾಂದ್ರೆ ಬರಂಗಿಲ್ಲ. ಕನ್ನಡ ಅಂತೂ ಎಲ್ಲರಿಗೂ ಕೊಡ್ತಾರೆ. ಯಾರು ಆಪ್ಷನಲ್ ಇಂಗ್ಲಿಷ್ ಓದಿಲ್ಲ ಡಿಗ್ರಿ ಒಳಗ ಅವ್ರೆಲ್ಲರಿಗೂ ಕೂಡ ಕನ್ನಡ ಕಾಮನ್ ಇರ್ತದ. ಇದು BA ದವ್ರಿಗೆ ಮಾತ್ರ. ಇನ್ನ BCom ದವ್ರಿಗೆ ಬಂದ್ವಿ ಅಂತಂದ್ರ, BCom ದವ್ರದ್ದು ಆಲ್ರೆಡಿ ನಾ ಹಿಂದೊಂದ್ಸಲ ಹೇಳಿದೆ, BCom ನವರಿಗೆ B.Ed ನಲ್ಲಿ ಯಾವ ಯಾವ ವಿಷಯಗಳು ಇರ್ತವೆ ಅಂತ ಹೇಳಿ. ಸೊ ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ. BCom ನವರಿಗೆ ಡಿಗ್ರಿ ಒಳಗೆ B.Ed ಒಳಗೆ ಹೆಂಗಿರ್ತದೆ ಅಂತಂದ್ರ, ನೀವು ಒಂದು ಸಬ್ಜೆಕ್ಟ್ ನಿಮ್ದು ಸ್ಪೆಸಿಫಿಕ್ ಕಾಮರ್ಸ್ ಅಂತಾನೆ ಇರ್ತದೆ, ಮತ್ತೊಂದು ಲ್ಯಾಂಗ್ವೇಜ್ ತಗೋಬೇಕು ನೀವು, ಕನ್ನಡ ಅಥವಾ ಇಂಗ್ಲಿಷ್. ಸ್ಪೆಸಿಫಿಕ್ ಪೆಡಾಗಜಿ ಒಳಗ ಒಂದು ಕಾಮರ್ಸ್ ಇರ್ತದ, ಮತ್ತೊಂದು ಲ್ಯಾಂಗ್ವೇಜ್, ಕನ್ನಡ ಅಥವಾ ಇಂಗ್ಲಿಷ್, ಎರಡರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಇಷ್ಟ ನಿಮ್ದು ವೆರಿ ಕ್ಲಿಯರ್. ನಿಮ್ಗೆ ಮತ್ತೆ ಬೇರೆ ಆಪ್ಷನ್ ಅಂತೂ ಇಲ್ಲ.
ಇಷ್ಟ ಮುಗಿತ್. ಏನ ಸೈನ್ಸ್ ನವರಿಗೆ ಹೋಗುದ್ವಿ ಅಂತಂದ್ರೆ ಸೈನ್ಸ್ ನವರು ಅವ್ರ ಡಿಗ್ರಿನಾಗ ಏನ್ ಓದಿರ್ತಾರೋ ಆಪ್ಷನಲ್ ಸಬ್ಜೆಕ್ಟ್ ಅನ್ನ PCM ಓದಿರ್ತಾರೋ ಅಥವಾ CBCET ಓದಿರ್ತಾರೋ ಮತ್ತೆ ಯಾವ ಕಾಂಬಿನೇಷನ್ ಓದಿರ್ತಾರೋ ಅದ್ರದ್ ಮೇಲೆ ಅವ್ರ ಸಬ್ಜೆಕ್ಟ್ ಗಳು ನಿರ್ಧಾರ ಆಗ್ತಾವ. ಉದಾಹರಣೆಗೆ ನೀವು ಡಿಗ್ರಿ ಒಳಗೆ PCM ಓದಿರಿ ಅಂತ ಅನ್ಕೊಳ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಅಲ್ಲಿನ 2 ಸಬ್ಜೆಕ್ಟ್ ಅನ್ನ ತಗೋಬೇಕು ನೀವು. BEd ನೊಳಗ PCM 3 ಅದಾವ, ಅದ್ರೊಳಗಿಂದ ಯಾವ್ದಾದ್ರು 2 ತಗೋಬೇಕು. ಒಂದು ಮ್ಯಾಥ್ಸ್ ತಗೋಬೇಕು, ಮತ್ತೊಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿನ ತಗೋಬಹುದು ನೀವು. ಸೊ ಫಿಸಿಕ್ಸ್ ತಗೋರಿ ಮತ್ತೆ ಮ್ಯಾಥ್ಸ್ ಅನ್ನ ತಗೋಬಹುದು ನೀವು PCM ಅವರು. CBCET ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಅವ್ರಿಗೆ ಇಲ್ಲಿ ವಿಷಯಗಳನ್ನ ಅವರು ಬೈಪರ್ಕೇಟ್ ಮಾಡಿ ಕೊಡ್ತಾರೆ ಆಯಾ ವಿಶ್ವವಿದ್ಯಾಲಯಗಳಿಗೆ. ಅವರು ಕೂಡ ಬೇರೆ ಬೇರೆಯಾದಂತಹ ವಿಷಯಗಳನ್ನ ತಗೊಂತ ಹೋಗ್ತಾರೆ. ಅಂಡ್ ನಿಮ್ದು ಬೇರೆ ಬೇರೆ ವಿಷಯಗಳಿತ್ತು ಅಂದ್ರೆ BSc ದಾಗ ಅಲ್ಲಿ ಫಿಸಿಕ್ಸ್ ಅನ್ನೋದು ಒಂದು ವಿಷಯ ಇತ್ತು, ಮ್ಯಾಥ್ಸ್ ಇತ್ತು ಅದ್ರ ಕೂಡ ಇನ್ನೊಂದು ಬೇರೆ ಇತ್ತು, ಅಥವಾ ಕೆಮಿಸ್ಟ್ರಿ ಮ್ಯಾಥ್ಸ್ ಇತ್ತು ಅದ್ರ ಕೂಡ ಇನ್ನೊಂದು ಬೇರೆ ಇತ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಬೈಫರ್ಕೇಶನ್ ಮಾಡಿ ನಿಮ್ಗೆ ಯಾವ ವಿಷಯಗಳು ಆಪ್ಷನಲ್ ಇದ್ದು ಅದರ ಆಧಾರದ ಮೇಲೆ ನಿಮ್ಗೆ ಹಂಚಿಕೆಯನ್ನ ಮಾಡ್ತಾರೆ. ಸೊ ಮತ್ತೊಂದ್ಸಲ ಹೇಳ್ತೀನಿ, BA ದವರು ನೀವು ಡಿಗ್ರಿ ಒಳಗೆ ಯಾವ ವಿಷಯಗಳನ್ನು ಓದಿದ್ರಿ, ಆಪ್ಷನಲ್ ಇಂಗ್ಲಿಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಓದಿದ್ರಿ ಅಂತಂದ್ರೆ ಹಿಸ್ಟ್ರಿ ಮತ್ತು ಆಪ್ಷನಲ್ ಇಂಗ್ಲಿಷ್ ಅನ್ನ ತಗೋಬಹುದು. ಯಾರು ಆಪ್ಷನಲ್ ಇಂಗ್ಲಿಷ್ ಅನ್ನ ಡಿಗ್ರಿ ಒಳಗೆ ಓದಿಲ್ಲ ಅಂತವ್ರಿಗೆ ಇಂಗ್ಲಿಷ್ ಅನ್ನ ತಗೊಳಕ್ ಬರೋದಿಲ್ಲ. ಯಾರು ಆಪ್ಷನಲ್ ಕನ್ನಡವನ್ನ ಓದಿದ್ರಿ ಅವರು ಕನ್ನಡವನ್ನ ತಗೋಬಹುದು. ಯಾರು ಆಪ್ಷನಲ್ ಕನ್ನಡ ಓದಿಲ್ಲ, ಕನ್ನಡ ಮಾಡ್ತೀನಿ ಅನ್ನೋರು ಕೂಡ ಕನ್ನಡವನ್ನ ತಗೋಬಹುದು. ಅದಕ್ಕೆ ಯಾವುದೇ ಒಂದು ಇದಿಲ್ಲ, ಅಡೆತಡೆಗಳಿಲ್ಲ. ಇಂಗ್ಲಿಷ್ ತಗೊಳಿಕ್ ಮಾತ್ರ ಬರೋದಿಲ್ಲ. ಇನ್ನು ಉಳಿದಂತೆ ಜಾಗ್ರಫಿಯನ್ನು ಆಪ್ಷನಲ್ ಆಗಿ ಓದಿದ್ರೆ ಇಲ್ಲಿ ಕೂಡ ನೀವು ಜಾಗ್ರಫಿಯನ್ನ ತಗೋಬಹುದು. ಅದ್ರ ಕೂಡ ಒಂದು ಲ್ಯಾಂಗ್ವೇಜ್, ಅದು ಕನ್ನಡ. ಯಾರು ಆಪ್ಷನಲ್ ಇಂಗ್ಲಿಷ್ ಓದಿಲ್ಲ ಅವ್ರಿಗೆ ಒಂದು ಕನ್ನಡ ಫಿಕ್ಸ್ ಇರ್ತದೆ, ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ, ನಿಮ್ಗೆ ಕನ್ನಡ ಫಿಕ್ಸ್. ಇನ್ನೊಂದು ವಿಷಯ ಯಾವ್ದನ್ನ ತಗೋಬೇಕು ನೀವು, ಡಿಗ್ರಿ ಒಳಗೆ ಹಿಸ್ಟ್ರಿ ಓದಿದ್ರೆ ಹಿಸ್ಟ್ರಿನ ತಗೊಂಡ್ಬಿಟ್ರಿ, 2 ವಿಷಯ ಆಯ್ತು. ಜಾಗ್ರಫಿ ಓದಿದ್ರೆ ಜಾಗ್ರಫಿ ತಗೋರಿ, ಅಲ್ಲಿಗೆ ಮುಗಿದ್ ನಿಮ್ ಸಂತಿ. ಕಾಮರ್ಸ್ ಅವ್ರದಂತೂ ವೆರಿ ಕ್ಲಿಯರ್. ಪೆಡಾಗೋಜಿ 1 ಅಂದ್ರೆ ಕಾಮರ್ಸ್, ಪೆಡಾಗೋಜಿ 2 ಅಂದ್ರೆ ಲ್ಯಾಂಗ್ವೇಜ್, ಐದರ್ ಇಂಗ್ಲಿಷ್ ಆರ್ ಕನ್ನಡ. ಸೈನ್ಸ್ ನವ್ರದಂತೂ PCM ಇದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಬರ್ತೈತಿ, CBCET ಇದ್ರೆ ನಿಮ್ಗೆ ಆ ವಿಷಯಗಳ ಆಧಾರಿತವಾಗಿ ಮತ್ತೆ ವಿಷಯಗಳನ್ನ ಹಂಚಿಕೆ ಮಾಡ್ತಾರೆ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಇಲ್ಲಿ ಮುಂದ್ ಲಿಸ್ಟ್ ಐತಿ, ಅದ ಯಾವ್ಯಾವ ಪೆಡಾಗೋಜಿ ವಿಷಯಗಳದಾವ ಅನ್ನೋದಕ್ಕೆ ಮುಂದ್ ಲಿಸ್ಟ್ ಐತಿ, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 4ನೇ ಸೆಮಿಸ್ಟರ್ ಒಳಗೆ ಯಾವ್ಯಾವ ವಿಷಯಗಳು ಇರ್ತಾವ ಅನ್ನೋದನ್ನ ನೋಡೋಣ ಈಗ. ಮೊದಲನೇದು ಜೆಂಡರ್, ಸ್ಕೂಲ್ ಅಂಡ್ ಸೊಸೈಟಿ ಅನ್ನುವಂಥದ್ದು. 2ನೇದು ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ಗನೈಸೇಷನ್ ಅನ್ನೋದು. 3ನೇದು ಅಡ್ವಾನ್ಸ್ಡ್ ಪೆಡಾಗೋಜಿ ಆಫ್ ಸ್ಪೆಸಿಫಿಕ್ ಸಬ್ಜೆಕ್ಟ್ 1 and 2. ಸೇಮ್ ಅವ, ನಾ ಈಗೇನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಹೇಳಿದ್ನಿ, ನಂದ ಹಿಸ್ಟ್ರಿ ಮತ್ತು ಆಪ್ಷನಲ್ ಇಂಗ್ಲಿಷ್ ಅಂದ್ರೆ ಹಿಸ್ಟ್ರಿ ಇಂಗ್ಲಿಷ್ ನಂದ, ಮತ್ತೊಬ್ಬರದ್ದು ಫಿಸಿಕ್ಸ್ ಮ್ಯಾಥ್ಸ್, ಮತ್ತೊಬ್ಬರದ್ದು ಕಾಮರ್ಸ್ ಮತ್ತೆ ಇಂಗ್ಲಿಷ್, ಹಿಂಗ. ಸೊ ಒಂದು ಡೆಮೋ ಕೂಡ ಆಯ್ತು ನಿಮ್ಗೆ. ಮತ್ತೊಂದು ಪ್ರಾಕ್ಟಿಕಲ್ಸ್ 3 ಅದಾವಿಲ್ಲೇ. ಒಂದು 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಐತಿ, ಇನ್ನೊಂದು 150 ಮಾರ್ಕ್ಸ್ ಐತಿ ಫೀಲ್ಡ್ ವರ್ಕ್ ಅಂಡ್ ಇಮರ್ಷನ್ ಅಂತ ಹೇಳಿ. ಮತ್ತೊಂದು ಆನ್ಯುವಲ್ ಲೆಸನ್ ಅಂತ ಐತಿ 2+2 50+50 100 ಮಾರ್ಕ್ಸ್. ಸೊ ಇಲ್ಲಿ ಎಷ್ಟ್ ಐತಿ ಅಂತಂದ್ರ 300 ಮಾರ್ಕ್ಸ್ ಬರೀ ಇದೈತಿ, ಏನು ಪ್ರಾಕ್ಟಿಕಲ್ಸ್ ಅದಾವ. ಸೊ ವೆರಿ ಇಂಪಾರ್ಟೆಂಟ್. ಥಿಯರಿ ಮಾತ್ರ 4 ಇದಾವ. ಅಂದ್ರೆ ಪೆಡಾಗೋಜಿ ಒಳಗ 40 ಮಾರ್ಕ್ಸ್ ಮತ್ತೆ ಸ್ಪ್ಲಿಟ್ ಆಕೈತಿ C3 ಒಳಗ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಅಡ್ವಾನ್ಸ್ಡ್ ಪೆಡಾಗೋಜಿ ಒಳಗೆ ಯಾವ್ಯಾವ ಅದಾವ ಅಂತ ನೋಡ್ರಿ ಇಲ್ಲಿ. ಅಡ್ವಾನ್ಸ್ಡ್ ಪೆಡಾಗೋಜಿ ಒಳಗೆ ಯಾವ್ಯಾವ ಅದಾವ ಅಂತಂದ್ರೆ ಸ್ಪೆಸಿಫಿಕ್ ವಿಷಯಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ್, ಫಿಸಿಕ್ಸ್, ಕೆಮಿಸ್ಟ್ರಿ. ನನ್ಗೆ ಯಾವ ತಗೊಂಡ್ರು ನಡೀತೈತೆ ಅನ್ನೋಂಗಿಲ್ಲ. ನಿಮ್ ಡಿಗ್ರಿ ಆಪ್ಷನಲ್ ಸಬ್ಜೆಕ್ಟ್ ಮ್ಯಾಟರ್ ಆಗ್ತಾವ. ಅದಕ್ಕೆ ಹೇಳಿದೆ ನಿಮ್ಗೆ ಇಂಗ್ಲಿಷ್ ಅನ್ನ ನಾ ಮಾತ್ರ ತಗೊಳಿಕ್ ಸಾಧ್ಯ, ಯಾಕಂದ್ರೆ ಡಿಗ್ರಿ ಒಳಗೆ ಆಪ್ಷನಲ್ ಇಂಗ್ಲಿಷ್ ಓದಿನಿ. ನೀವೇನಾದ್ರೂ ಆಪ್ಷನಲ್ ಇಂಗ್ಲಿಷ್ ಓದಿದ್ರೆ ನೀವು ತಗೋಬಹುದು. ಬಟ್ ಕನ್ನಡವನ್ನ ನೀವು ಆಪ್ಷನಲ್ ಕನ್ನಡ ಓದಿಲ್ಲ ಅಂದ್ರೂ ಕೂಡ ತಗೋಬಹುದು, ಅವಕಾಶ ಐತಿ. ಉರ್ದು, ಸಂಸ್ಕೃತ್ ಓದಿದ್ರೆ ಅವನು ತಗೋಬಹುದು ನೀವು ಆಪ್ಷನಲ್ ಓದಿದ್ರೆ, ಇಲ್ಲ ಅಂದ್ರೆ ತಗೊಳಕ್ ಬರುದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿಯನ್ನ ನೀವು ಆಪ್ಷನಲ್ ಆಗಿ ಓದಿದ್ರಿ ಅಂದ್ರೆ ತಗೋಬಹುದು. PCM ಓದಿದ್ರೆ ಅಂದ್ರೆ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ 2 ಒಂದು ತಗೋಬಹುದು ನೀವು. ಆಮೇಲೆ ಇನ್ನೊಂದೈತಿ ಪೆಡಾಗೋಜಿ 2 ಒಳಗ, ಇಲ್ಲಿ ನಿಮ್ಗೆ ಹಿಸ್ಟ್ರಿ, ಜಿಯೋಗ್ರಫಿ, ಬಯಾಲಜಿ ಮತ್ತೆ ಮ್ಯಾಥಮೆಟಿಕ್ಸ್ ಅದಾವ. ಸೊ 4 ಅದಾವ. 4 ಒಳಗೆ ನಾನು ಆಗ್ಲೇ ಹೇಳಿದೆ, ನಾ ಇಂಗ್ಲಿಷ್ ತಗೊಂಡಿದ್ದೆ ಡಿಗ್ರಿ ಒಳಗೆ, ಆಪ್ಷನಲ್ ಇಂಗ್ಲಿಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇತ್ತು ಅಂತ ಹೇಳಿ. ಮ್ಯಾಲೆ ಇಂಗ್ಲಿಷ್ ತಗೊಂಡೆ, ಕೆಳಗೆ ಹಿಸ್ಟ್ರಿ ತಗೊಂಡೆ ನಾನು. ನೀವು ಮ್ಯಾಲೆ ಕನ್ನಡ ತಗೊಂಡು ಕೆಳಗೆ ಜಿಯೋಗ್ರಫಿನೂ ತಗೋಬಹುದು, ಅಂದ್ರೆ ಆಪ್ಷನಲ್ ಓದಿದ್ರೆ ಮಾತ್ರ. ಅಥವಾ ನಾನು ಆಪ್ಷನಲ್ ಓದಿಲ್ಲ ಅಂದ್ರೆ ಕನ್ನಡ ತಗೊಂಡು ಇಲ್ಲಿ ಹಿಸ್ಟ್ರಿ ತಗೊಂಡ್ಬಿಟ್ರಿ, ನಿಮ್ದು ಆಪ್ಷನಲ್ ಓದಿಲ್ಲ ಅಂದ್ರೂ ಕೂಡ ನಿಮ್ಗೆ ನಡೀತದೆ. ಇನ್ನ 3ನೇದು ಕಾಮರ್ಸ್ನವ್ರಿಗಿದೆ, ಅಡ್ವಾನ್ಸ್ಡ್ ಪೆಡಾಗೋಜಿ ಆಫ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕಾಮರ್ಸ್ ಅಂತ ಹೇಳಿ, ಅದು ಕಾಮರ್ಸ್ ನವ್ರಿಗೆ ಮಾತ್ರ. ಇಲ್ಲಿ ಮ್ಯಾಲೆ ಅಡ್ವಾನ್ಸ್ಡ್ ಪೆಡಾಗೋಜಿ ಆಫ್ ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ಏನದಾವ ಅದ್ರೊಳಗಿಂದ 1 ತಗೋತಾರ, ಮತ್ತೆ ಲಾಸ್ಟ್ನಿಂದ 1 ತಗೋತಾರ ಅವ್ರು. ಇಷ್ಟ ಅವ್ರಿಗಿರುವಂತಹ ವಿಷಯಗಳು. ಸೊ ಈ ಒಂದು ವಿಷಯಗಳ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಸಿಕ್ಕೈತಿ ಅಂತ ಭಾವಿಸಿನಿ. ಇದು ಕೋರ್ಸ್ಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಏನ್ ಹೇಳಿದ್ರು ಅಷ್ಟು ಈಸಿ ಅರ್ಥ ಆಗೋದಿಲ್ಲ. ನೀವು ಒಂದ್ಸಲ ಸೇರ್ಕೊಂಡ್ರಿ ಅಂದ್ಮೇಲೆ ಅದು ಡೇ ಬೈ ಡೇ ನಿಮ್ಗೆ ರೂಢಿ ಆಗ್ತಾ, ಪ್ರಾಕ್ಟೀಸ್ ಆಗ್ತಾ ಗೊತ್ತಾಗ್ತೈತಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮತ್ತೆ ನಡುವೆ ಸಂದೇಹಗಳು ಬಂತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ಈ ಕುರಿತು ನಿಮ್ಗೆ ಏನಾದ್ರು ಈಗ ಸದ್ಯಕ್ಕೆ ಡೌಟ್ ಓಡಾಡ್ತಾ ಇದೆ ಅಂತಲ್ಲಿ ಅಂತಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸಾಧ್ಯವಾದಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸಹಕಾರಿ ಆಗಬಲ್ದು ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.